ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ಹೆಡ್ಲೈನ್ಸ್ ಹೀಗಿದೆ. ನ್ಯೂಸ್ ನಂಬರ್ 1 ವಿಸ್ತಾರದಲ್ಲಿ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅವರು ಪರ್ಚೇಸ್ ಮಾಡಿದರೆ 7.4 ಲ್ಯಾಕ್ ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಪಾರ್ಸಲ್ ಕರ್ನಾಟಕದ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 29.34 ಕೋಟಿ ಕೊಟ್ಟಿದ್ದಾರೆ. ಅಂದರೆ 1.7 ಕ್ರೋರ್ ಪರ್ ಏಕರ್ ಕೊಟ್ಟಿದ್ದಾರೆ. ಬೈ ಮಾಡಿರೋದು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ KIADB ಮತ್ತು ಅಲ್ಲಿ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್, ಫೈನಲ್ ಅಸೆಂಬ್ಲಿ ಲೈನ್ ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್, ರಿಪೇರ್ ಮತ್ತು ಓವರ್ ಮಾಡ್ತಾ ಇದ್ದಾರೆ. ಇದರಿಂದ ಇಂಡಿಯಾ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಕರ್ನಾಟಕದ ರೋಲ್ ಜಾಸ್ತಿ ಆಗುತ್ತೆ ಗ್ಲೋಬಲ್ ಏರೋಸ್ಪೇಸ್ ಸಪ್ಲೈ ಚೈನ್ ಅಲ್ಲಿ. ಎರಡನೆಯ ನ್ಯೂಸ್, ಟ್ರಂಪ್ ಸೇಸ್ ಟ್ಯಾರಿಫ್ಸ್ ಆನ್ ಚಿಪ್ಸ್ ಅಂಡ್ ಫಾರ್ಮಾ ಇಂಪೋರ್ಟ್ಸ್ ಟು ಬಿ ಅನೌನ್ಸ್ ಸೂನ್. ಈಗ ಮೊನ್ನೆ ಒಂದಷ್ಟು ಟ್ಯಾರಿಫ್ ಅನೌನ್ಸ್ ಮಾಡಿದ್ರು. ಅದರಲ್ಲಿ ಫಾರ್ಮಾ ಮತ್ತು ಮೈಕ್ರೋ ಚಿಪ್ಸ್ ಬಗ್ಗೆ ಏನು ಮೆನ್ಷನ್ ಇರಲಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಅದರ ಬಗ್ಗೆ ನಾವು ಈಗ ಯೋಚನೆ ಮಾಡ್ತಾ ಇದ್ದೇವೆ, ಶಾರ್ಟ್ಲಿ ಅದರ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತೇವೆ. ಈ ರೀತಿ ಅಮೆರಿಕದವರು ರೆಸಿಪ್ರೋಕಲ್ ಟ್ಯಾರಿಫ್ ನ 180 ಕಂಟ್ರಿಗಳ ಮೇಲೆ ಹೇರಿದ್ದಾರೆ. ಈ ಮೊದಲೇ 10% ಡಿಕ್ಲೇರ್ ಮಾಡಿದ್ದಾರೆ. ಯೂನಿವರ್ಸಲ್ ಟ್ಯಾರಿಫ್ ಆನ್ ಆಲ್ ಇಂಪೋರ್ಟ್ಸ್ ಇಫೆಕ್ಟಿವ್ 5th ಏಪ್ರಿಲ್ ಮತ್ತು ಅಡಿಷನಲ್ ಹೈಯರ್ ಟ್ಯಾರಿಫ್ ಸ್ಟಾರ್ಟಿಂಗ್ 9th ಏಪ್ರಿಲ್. ಇಂಪೋರ್ಟ್ ಫ್ರಮ್ ಇಂಡಿಯಾ 27% ಟ್ಯಾರಿಫ್ ಬೀಳುತ್ತೆ. ಮೂರನೇ ನ್ಯೂಸ್, RBI ಟು ಕಟ್ ರೇಟ್ಸ್ 3 more times this year ಅಂತ ಹೇಳಿದವರು ಸಿಟಿ ಬ್ಯಾಂಕ್ ಎಕಾನಮಿಸ್ಟ್, RBI ಅಲ್ಲ. ಇಂಡಿಯನ್ ಸೆಂಟ್ರಲ್ ಬ್ಯಾಂಕ್ ಅವರು ರೇಟ್ ಕಟ್ ಮಾಡಬಹುದು 3 more times this year. 75 ಬೇಸಿಸ್ ಪಾಯಿಂಟ್ಸ್ ಎಕಾನಮಿ ಗ್ರೋತ್ ಔಟ್ಲುಕ್ ಮತ್ತೆ ಇಂಪೋರ್ಟ್ ಟ್ಯಾರಿಫ್ ಅನ್ನ ನೋಡಿಕೊಂಡು ಭಾರತದ ಎಕಾನಮಿ ಅಂದಾಜು 6.7% ಇಂಪ್ರೂವ್ಮೆಂಟ್ ಅನ್ನ ಕಾಣಬಹುದು ಈ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅಂತ ಒಂದಷ್ಟು ಭವಿಷ್ಯವಾಣಿ ನುಡಿದಿದ್ರು ಈ ಫೆಬ್ರವರಿಯಲ್ಲಿ. ಇನ್ಫ್ಲೇಷನ್ ಈ ವರ್ಷ ಆವರೇಜ್ ಆಗಿ 4.2% ಇರಲಿದೆ ಮತ್ತು ಅದರಿಂದಾಗಿ RBIಗೆ ಒಂದಷ್ಟು ಬಡ್ಡಿಯ ದರವನ್ನು ಕಡಿತ ಮಾಡುವಂತ ಅವಕಾಶ ಇದೆ ಅಂತ ಸಿಟಿ ಬ್ಯಾಂಕ್ ಎಕಾನಮಿಸ್ಟ್ ಹೇಳಿದ್ದಾರೆ. ಏಪ್ರಿಲ್ 9ನೇ ತಾರೀಕು RBI ರೇಟ್ ಸೆಟ್ಟಿಂಗ್ ಪ್ಯಾನಲ್ ಅವರು ಮೀಟ್ ಆಗ್ತಾ ಇದ್ದಾರೆ. ಮತ್ತೆ ಅದರ ಮೇಲೆ 25 ಬೇಸಿಸ್ ಪಾಯಿಂಟ್ ಅವರು ಕಟ್ ಮಾಡಬಹುದು ಅಂತ ನಿರೀಕ್ಷೆ ಇದೆ. ನಾಲ್ಕನೇ ನ್ಯೂಸ್, FIIs bet big on financials, telecom, chemicals, metals in second half of March. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸೆಕೆಂಡ್ ಹಾಫ್ ಆಫ್ ಮಾರ್ಚ್ ನಲ್ಲಿ ಒಂದಷ್ಟು ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡುಬಂತು. ಆ ಸಮಯದಲ್ಲಿ FIIs ಯಾವ ಷೇರುಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು 26,000 ಕೋಟಿ. ಅದರಲ್ಲಿ 17,000 ಕೋಟಿಯನ್ನು ಅವರು ಫೈನಾನ್ಷಿಯಲ್ ಸರ್ವಿಸಸ್ಗೆ ಹಾಕಿದ್ದಾರೆ. ಅಂದ್ರೆ 65% ಇನ್ವೆಸ್ಟ್ಮೆಂಟ್ ಆ ಪರ್ಟಿಕ್ಯುಲರ್ ಸೆಕ್ಟರ್ ಹೋಯಿತು. ಇದು ನಮಗೆ ಬಂದಂತ ಮಾಹಿತಿ NSDL ಇಂದ. ಫೈನಾನ್ಸ್ ಅಲ್ಲದೆ FIIs ಇನ್ವೆಸ್ಟ್ಮೆಂಟ್ ಮಾಡಿದರೆ ಟೆಲಿಕಾಂ, ಕೆಮಿಕಲ್ಸ್, ಮೆಟಲ್ ಅಂಡ್ ಮೈನಿಂಗ್ ಅಲ್ಲದೆ ಒಂದಷ್ಟು ಹೆಲ್ತ್ ಕೇರ್, ಪವರ್, ಕ್ಯಾಪಿಟಲ್ ಗೂಡ್ಸ್ ಮತ್ತು ಆಟೋಮೊಬೈಲ್ ಸೆಕ್ಟರ್ ಕೂಡ ಹಣವನ್ನು ಹಾಕಿದ್ದಾರೆ. ಅದೇ ರೀತಿ ಯಾವುದರಲ್ಲಿ ಹಣವನ್ನು ಹಾಕಿದ್ದಾರೆ, ಯಾವುದರಲ್ಲಿ ಹಣವನ್ನು ತೆಗೆದಿದ್ದಾರೆ ಅಂತಂದ್ರೆ ಡೈವೆಸ್ಟೆಡ್ ಫ್ರಮ್ ಆಯಿಲ್ ಅಂಡ್ ಗ್ಯಾಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕನ್ಸ್ಯೂಮರ್ ಸರ್ವಿಸಸ್ ಮತ್ತು FMCG ಸೆಕ್ಟರ್ಸ್. ಈಗ ನ್ಯೂಸ್ ನಂಬರ್ 5, S&P 500 ಕಂಪನಿಗಳು ಅಂದಾಜು 204 ಲಕ್ಷ ಕೋಟಿಯನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಕಳ್ಕೊಂಡಿದೆ. ಥರ್ಸ್ಡೇ ಮಾರುಕಟ್ಟೆಯಲ್ಲಿ ಮಾರಾಟ ಸ್ಟಾರ್ಟ್ ಆದ್ಮೇಲೆ ವಾಲ್ ಸ್ಟ್ರೀಟ್ ಅಲ್ಲಿ ಇದು ಬಿಗ್ಗೆಸ್ಟ್ ಒನ್ ಡೇ ಲಾಸ್ ಇನ್ ವ್ಯಾಲ್ಯೂ ಕರೋನಾ ಆದ್ಮೇಲೆ. S&P 500 ಎಂಡ್ ಆಗಿರೋದು ಆಲ್ಮೋಸ್ಟ್ 5% ಲೋವರ್ ಆಫ್ಟರ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸ್ವೀಪಿಂಗ್ ಟ್ಯಾರಿಫ್ಸ್ ಮತ್ತೆ ಅದರಿಂದಾಗಿ ಒಂದಷ್ಟು ಭಯದ ವಾತಾವರಣ ಸೃಷ್ಟಿಯಾಗಿದೆ ಇಡೀ ಪ್ರಪಂಚದಲ್ಲಿ. ಈಗ ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸ್. HDFC ಬ್ಯಾಂಕು ಭಾರತದ ಬಿಗ್ಗೆಸ್ಟ್ ಪ್ರೈವೇಟ್ ಲೆಂಡರ್ ಹೇಳಿದ್ರು ಈ ಗುರುವಾರ ನಮ್ಮ ಗ್ರೋತ್ ಚೆನ್ನಾಗಿದೆ, ಔಟ್ಪೇಸ್ ಆಗಿದೆ. ಲೋನ್ಸ್ ಇನ್ ದ 3 months to March 31st ಕಂಪೇರ್ಡ್ ಟು ದ ಪ್ರಿಸೀಡಿಂಗ್ ಕ್ವಾರ್ಟರ್. ಡಿಪಾಸಿಟ್ಸ್ 5.9% ಮೆಲುಕು ಹೋಗಿದೆ to 27.15 trillion rupees. ದ ಮುಂಬೈ ಬೇಸ್ಡ್ ಬ್ಯಾಂಕ್ ಸೆಟ್. ಮೇಜರ್ ಮೆಟಲ್ ಸ್ಟಾಕ್ಸ್ ಒಂದಷ್ಟು ವೀಕ್ ಆಗಿದೆ, ಅಂದಾಜು 5% ಏಪ್ರಿಲ್ 4ನೇ ತಾರೀಕಿನ ಮೇಲೆ. ಯಾಕಂತಂದ್ರೆ ಪ್ರೆಸಿಡೆಂಟ್ ಟ್ರಂಪ್ ಅವರು ಲೇಟೆಸ್ಟ್ ಟ್ಯಾರಿಫ್ ಕೂಡಿರೋದ್ರಿಂದ ಹೇರಿರೋದ್ರಿಂದ. ಯಾವ್ಯಾವ್ದು ಕಮ್ಮಿ ಆಗಿದೆ ಅಂತಂದ್ರೆ ಹಿಂಡಾಲ್ಕೋ, ನ್ಯಾಲ್ಕೋ, ವೇದಾಂತ, JSW ಸ್ಟೀಲ್ ಇತ್ಯಾದಿ. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಪಾಯಿಂಟ್ ನಂಬರ್ 1, ನಿಫ್ಟಿ 50 ಓಪನಿಂಗ್, ಹೈ, ಲೋ, ಕ್ಲೋಸ್ ಡೀಟೇಲ್ಸ್.
ನಿಫ್ಟಿ ಇವತ್ತು 346 ಪಾಯಿಂಟ್ ಕೆಳಗೆ ಬಿತ್ತು ಮತ್ತು ಕ್ಲೋಸ್ ಆಗಿದ್ದು 22,904 -1.48%. ಸೆನ್ಸೆಕ್ಸ್ ಇವತ್ತು 931 ಪಾಯಿಂಟ್ ಕೆಳಗೆ ಬಿತ್ತು, ಕ್ಲೋಸ್ ಆಗಿರೋದು 75,365 -1.22%. ಪ್ರೀವಿಯಸ್ ಕ್ಲೋಸ್ 23,250, ಇವತ್ತು ಓಪನ್ ಆಗಿದ್ದು 23,390, ಹೈ 23,215, ಲೋ 22,857, ಕ್ಲೋಸ್ ಆಗಿದ್ದು 22,904. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಅಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ +1.57%, Bajaj Finance +1.45%, HDFC Bank +1.25%. ಇವತ್ತು ಕಮ್ಮಿ ಆಗಿರುವಂತಹದ್ದು ಟಾಪ್ ಲೂಸರ್ಸ್ ಟಾಟಾ ಸ್ಟೀಲ್ -8.61%, ಹಿಂಡಾಲ್ಕೋ -8.07%, ONGC -7.11%. ಪಾಯಿಂಟ್ ನಂಬರ್ 3, ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಅಂಡ್ ಲೂಸರ್ಸ್. ಇಂಟರ್ಗ್ಲೋಬ್ ಏವಿಯೇಷನ್ +1.9%, ಟೊರೆಂಟ್ ಫಾರ್ಮಾ +1.19%, ಪಿಡಿಲೈಟ್ ಇಂಡಸ್ಟ್ರೀಸ್ +1.07%. ಟಾಪ್ ಲೂಸರ್ಸ್ ವೇದಾಂತ -8.66%, ಸಂವರ್ಧನ ಮದಸನ್ -7.76%, ಸಿಮೆನ್ಸ್ -6.62%. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಇವತ್ತು ಅಡ್ವಾನ್ಸ್ ಆಗಿ ಅಂದರೆ ಮೇಲೆ ಕ್ಲೋಸ್ ಆಗಿರುವಂತದ್ದು ಕ್ಲೋಸ್ಡ್ ಅಪ್ ಟುಡೇ 430 ಸ್ಟಾಕ್ 17%, ಡಿಕ್ಲೈನ್ ಆಗಿರೋದು 2,159 ಸ್ಟಾಕ್ಸ್ 83%. ನಿನ್ನೆಯ FIIs ಮತ್ತು DII ಇನ್ವೆಸ್ಟ್ಮೆಂಟ್ ಡಾಟಾ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಿನ್ನೆ -2,806 crores, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ +221 crores. ಪಾಯಿಂಟ್ ನಂಬರ್ 6, ಇವತ್ತಿನ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 24 ಕ್ಯಾರೆಟ್ 9,164 rupees ಪರ್ ಗ್ರಾಮ್. ಸಿಲ್ವರ್ ಪ್ರೈಸ್ ₹99 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $1 85.23 rupees, ಒಂದು ಯೂರೋ ಅಂತಂದ್ರೆ 93.64 rupees. ಸ್ಟಾಕ್ಸ್ ನಿಯರ್ 52 weeks ಹೈ ಯಾವುದೂ ಇಲ್ಲ. ಸ್ಟಾಕ್ಸ್ ನಿಯರ್ 52 weeks ಲೋ. ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 52 ವಾರದ ಲೋ ಎಷ್ಟು 1076, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 1,110. LTI ಮೈಂಟ್ರಿ 52 ವಾರದ ಲೋ ಎಷ್ಟು 4,101, ಕ್ಲೋಸಿಂಗ್ ಪ್ರೈಸ್ ಇವತ್ತು 4,136 ರೂಪಾಯಿ. TCS 52 ವಾರದ ಲೋ ಎಷ್ಟು 3,296, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 3,299. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ ಇವತ್ತು ಹಾಲಿಡೇ. ಜಪಾನ್ ನಿಕೆ -2.83%, ಜರ್ಮನಿ ಡ್ಯಾಕ್ಸ್ -5.06%, ಫ್ರಾನ್ಸ್ ಕ್ಯಾಕ್ -4.39%, UK ಫುಟ್ಸಿ -4.02%, US ನ್ಯಾಸ್ಡ್ಯಾಕ್ ನಿನ್ನೆ -5.97%. ದಟ್ ಇಸ್ ಆನ್ ದ 3rd April. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಬ್ರೇಕಿಂಗ್ ನ್ಯೂಸ್ ಚೆನ್ನಾಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತನ್ನು ಮರಿಬೇಡಿ ಮತ್ತು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.